ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಶುಭ ಶುಕ್ರವಾರ. ಈ ದಿನದಂದು ನಾನು ನಿಮ್ಮನ್ನೆಲ್ಲರನ್ನೂ ಒಂದು ದೇವಿಯ ದರ್ಶನಕ್ಕಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದರೆ ದೇವಿಯ ದರ್ಶನ ಮಾಡ್ಕೊಂಡು ಬರೋಣ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ದೇವಸ್ಥಾನಕ್ಕಾಗಿ ಹೋಗಿದ್ದೆ. ನಿಮಗೂ ಕೂಡ ಈ ದೇವಿಯ ಬಗ್ಗೆ ಪರಿಚಯ ಮಾಡಿಸ್ತಿದ್ದೀನಿ ಅಷ್ಟೇ. ಇದು ಕೇರ್ಪೇಟೆ ಬಳಿ ಲೊಕೇಟ್ ಆಗಿರುವಂತಹ ಡಿಂಕದಲ್ಲಿ ಇರುವ ಡಿಂಕದಮ್ಮ ದೇವಸ್ಥಾನ. ತುಂಬ ವಿಶಾಲವಾದಂಥ ಪ್ರದೇಶದಲ್ಲಿ ನಿರ್ಮಾಣಗೊಂಡಂತಹ ದೇವಸ್ಥಾನ. ತುಂಬ ಭಕ್ತಾದಿಗಳು ಬರ್ತಾರೆ. ನೂರಾರು ಹಳ್ಳಿಗಳಿಗೆ ಇದು ಮನೆ ದೇವರು ಅಂತ ಹೇಳಿದ್ದಾರೆ. ತುಂಬ ಭಕ್ತಿಯಿಂದ ಕೂಡ ಜನಗಳು ಇಲ್ಲಿ ಬರ್ತಾರೆ. ಮೊದಲಿಗೆ ಹಣ್ಣು ಕಾಯಿ ತಗೊಂಡು ಪೂಜೆ ಮಾಡಿಸೋದು ವಾಡಿಕೆ ಅಲ್ವಾ. ಹಾಗಾಗಿ ನಾನು ಕೂಡ ಹಣ್ಣು ಕಾಯಿ ತಗೊಳ್ಳೋಣ ಅಂತ ಬಂದೆ. ಇಲ್ಲೊಬ್ಬರು ನೋಡಿ ಪ್ರೀತಿಯಿಂದ ಹಣ್ಣು ಕಾಯಿ ಕೊಟ್ಟರು. ಅದನ್ನು ತಗೊಂಡ್ವಿ. ತುಂಬ ಜನ ಹಣ್ಣು ಕಾಯಿ ಮಾರೋರು ಇಲ್ಲಿ ಇದ್ದರು. ಅಜ್ಜಿ ಹತ್ರ ನೋಡಿ ಒಂದು ಹಾರನೂ ಕೂಡ ತಗೊಂಡ್ವಿ. ದೇವರಿಗೆ ಹಾಕಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಹಾಗಾಗಿ ಹಣ್ಣು ಕಾಯಿ ಮತ್ತು ಹಾರವನ್ನು ತಗೊಂಡ್ವಿ. ತಗೊಂಡು ಪೂಜೆ ಮಾಡಿಸ್ಲಿಕ್ಕೆ ಅಂತ ನಾವು ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಕರೆದು ನೋಡಿ ಅಜ್ಜಿ ನನಗೆ ಬಾಳೆಹಣ್ಣು ಮತ್ತು ಹೂವನ್ನ ಕೊಟ್ಟು ನಿನ್ಗೆ ಒಳ್ಳೆಯದಾಗುತ್ತೆ ಅಂತ ಆಶೀರ್ವಾದ ಮಾಡಿದ್ರು. ಅಲ್ಲೇ ಇದ್ದಂತಹ ಆಂಟಿನೂ ಕೂಡ ನನಗೆ ಬಾಳೆಹಣ್ಣು ಹೂವು ಕೊಟ್ಟು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಎರಡನ್ನೂ ತಗೊಂಡು ಇಲ್ಲಿ ದೇವಸ್ಥಾನದ ಮುಂಭಾಗ ಬಂದಿದ್ದೀನಿ. ಗರ್ಭಗುಡಿಯ ಒಳಗಡೆ ದರ್ಶನ ಮಾತ್ರ ಅಂತ ಹೇಳಿದರು. ನೋಡಿ ಎಲ್ಲರೂ ಇಲ್ಲೇ ಪೂಜೆಯನ್ನು ಮಾಡ್ಕೊಳ್ತಾರೆ. ನಾನು ಕೂಡ ಇಲ್ಲೇ ಹಣ್ಣು ಕಾಯಿ ಎಲ್ಲ ಇಟ್ಟು ಭಕ್ತಿಯಿಂದ ಈ ರೀತಿ ಪೂಜೆ ಮಾಡ್ಕೊಂಡ್ವಿ. ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ಈ ದೇವಸ್ಥಾನದಲ್ಲಿ. ಮತ್ತು ಶುಕ್ರವಾರ ಮಂಗಳವಾರ ಭಾನುವಾರ ತುಂಬ ಜನ ಇಲ್ಲಿ ಪರ ಮಾಡ್ತಾರಂತೆ. ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಬರ್ತಿರ್ತಾರೆ. ಪ್ರತಿದಿನ ಪೂಜೆ ಇರುತ್ತೆ. ಪ್ರತಿದಿನ ಕೂಡ ಜನಗಳ ಕ್ರೌಡ್ ಕೂಡ ಇರುತ್ತೆ. ಇದು ದೇವಸ್ಥಾನದ ಮುಂಭಾಗ. ಬನ್ನಿ ಹಾಗಾದರೆ ಎಲ್ರಿಗೂ ದೇವಿಯ ದರ್ಶನ ಮಾಡಿಸ್ತೀನಿ. ತುಂಬ ಭಕ್ತಿಯಿಂದ ತುಂಬ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಎಲ್ರಿಗೂ ಒಳ್ಳೆಯದಾಗುತ್ತಂತೆ. ಆಮೇಲೆ ಕೇಳ್ಕೊಂಡಂತಹ ಕೋರಿಕೆ ಎಲ್ಲ ಈಡೇರಿದೆಯಂತೆ. ನಮಗೂ ಒಳ್ಳೆಯದಾಗಲಿ. ನಾನು ಅಂದ್ಕೊಂಡಿರೋ ಬೇಡಿಕೆನೂ ಕೂಡ ಈಡೇರಲಿ. ನೀವು ಕೂಡ ಏನಾದರೂ ಅಂದ್ಕೊಂಡು ದೇವಿಯ ದರ್ಶನ ಮಾಡಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್. ನಾನು ನೋಡಿದಂತಹ ಒಂದು ದೇವರ ದರ್ಶನವನ್ನು ನಿಮಗೂ ಕೂಡ ಮಾಡಿಸ್ತಿದ್ದೀನಿ ಅಷ್ಟೇ. ಶ್ರೀ ಡಿಂಕದಮ್ಮ ದೇವಾಲಯ ನೋಡಿ. ಇದು ದೇವಿಯ ಅಲಂಕಾರ ಈ ರೀತಿ ಇತ್ತು ಇವತ್ತು. ಇಲ್ಲಿ ತೀರ್ಥ ಪ್ರಸಾದವನ್ನು ಕೊಟ್ಟರು, ಈಸ್ಕೊಂಡ್ವಿ. ಹೊರಗಡೆ ಬಂದ್ವಿ. ತುಂಬ ಜನ ಕ್ರೌಡ್ ಇತ್ತು. ಕ್ಯೂನಲ್ಲೇ ನಿಂತು ನಾನು ದರ್ಶನ ಮಾಡಿದೆ. ನಿಮಗೂ ಕೂಡ ಮಾಡಿಸಿದ್ದೀನಿ ನೋಡಿ. ಇದು ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರವನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ವಿಶಾಲವಾದಂತಹ ಜಾಗದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಮುಡಿ ತೆಗೆಯೋ ಶಾಸ್ತ್ರ, ತಡೆ ಹೊಡೆಯೋ ಶಾಸ್ತ್ರ ಎಲ್ಲ ಇದೆ. ಎಲ್ಲ ಇದ್ದರೂ ಕೂಡ ದೇವಸ್ಥಾನವನ್ನು ಇಷ್ಟು ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ. ಇವತ್ತು ಮಂಗಳವಾರ ಶುಕ್ರವಾರ ಅಲ್ಲ ಫ್ರೆಂಡ್ಸ್, ಬೇರೆ ದಿನ ಹೋಗಿದ್ವಿ ನಾವು. ಆದರೂ ಕೂಡ ಜನಗಳು ಎಷ್ಟು ಇದ್ದಾರೆ ಅಲ್ವಾ. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಖುಷಿ ಕೂಡ ಆಯಿತು. ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಿ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಹಾಗಂತ ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳ ಅಭಿಪ್ರಾಯ ಇದೆ. ಇಷ್ಟು ಜನ ಬರ್ತಾರೆ ಅಂದರೆ ದೇವರು ಒಳ್ಳೆಯದನ್ನೇ ಮಾಡ್ತಾರೆ ಅಲ್ವಾ. ಹೇಗಿತ್ತು ಇವತ್ತಿನ ವಿಡಿಯೋ? ಇದೇ ರೀತಿ ಹತ್ತಾರು ಸ್ಥಳಗಳನ್ನು ನಿಮಗೆ ಪರಿಚಯ ಮಾಡಿಸ್ತಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.